ಪಂಚೇಂದ್ರಿಯ ದಶಾವಿಶೇಷವನ್ನು ಪಡೆದ ನಂತರ ಅರೆ ವಸ್ತು ದರ್ಶನವನ್ನು ತಿಳ್ಕೊಳ್ಳುವಂಥ ಯೋಗ್ಯತೆ ಪ್ರಾಪ್ತ ಆದ ನಂತರ ಜೀವ ಯಾವುದಕ್ಕೆ ಯಾವ ರೀತಿಯ ಮಹತ್ವ ಕೊಡ್ತಾನೋ ಆ ರೀತಿಯ ಮಾರ್ಗದೊಳಗ ಆ ರೀತಿಯ ಫಲವನ್ನು ಅವನು ಪ್ರಾಪ್ತ ಮಾಡಿಕೊಳ್ಳೋದು ಅನಿವಾರ್ಯ ಇದೆ ರೀ. ಮಹತ್ವ ದೇಹಕ್ಕೆ ಕೊಡೋದ ಮತ್ತು ಕಲ್ಯಾಣ ಆತ್ಮಂದಾಗೋದ ಈಗ ಎಂದೂ ಸಾಧ್ಯ ಇಲ್ಲ. ಮಹಿಮಾ ಭೋಗ ಸಾಮಗ್ರಿಗಳದ್ದು ಇರೋದ ಮತ್ತು ಕರ್ಮದ ನಿರ್ಜರೆ ಆಗೋದ ಇದು ಅಸಾಧ್ಯ ಕೋಟಿಯ ಮಾತಿದೆ ರೀ. ಆದರೆ ಈ ದಿಟ್ಟ ಜೀವ ಅದೇ ಪ್ರವೃತ್ತಿಯನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾನೆ ಮತ್ತು ಅದರಲ್ಲಿನ ತನ್ನ ಮಹಾನತೆಯನ್ನು ಕೂಡ ಮನ್ನಿಸ್ತಾ ಇದ್ದಾನೆ. ಅದಕ್ಕೆ ಅಲ್ಲಿ ಬಂತು ಎಲ್ಲಿ ಅಕ್ಷಯ ಚಕ್ಷುವಿನೊಳಗ ಸರ್ಪಕ್ಕ ಮಯೂರ ಹೇಳ್ತಿದೆ, ಯಾರೇ ಅದರ ನೀನು ದೊಡ್ಡಸ್ತನವನ್ನು ತೋರಿಸ್ತಾ ಇದ್ದಿ, ನಿನ್ನ ಶಿರೋರತ್ನವನ್ನು ಸಮರ್ಪಿತ ಮಾಡಿ ಯಾರ ಚರಣಕಮಲಗಳ ಸೇವೆಯನ್ನು ನೀನು ಮಾಡಬೇಕಾಗಿತ್ತೋ ಅವರ ಎದುರಿಗೆ ನೀನು ಗರ್ವವನ್ನು ತೋರಿಸ್ತಾ ಇದ್ದಿ. ಹಾಗಾದ್ರೆ ನಿನ್ನಂಥವರ ಗರ್ವದ ದಮನ ಮಾಡುವ ಸಲುವಾಗಿನ ಮಯೂರ ಮುಂಗುಷಿ ಮೊದಲಾದವುಗಳ ಜನ್ಮ ಲೋಕದೊಳಗೆ ಆದಂತ ಇದೆ. ಅದೇ ಪ್ರಕಾರ ಇಲ್ಲಿ ನಾವು ಆತ್ಮನನ್ನು ಅಲಕ್ಷ್ಯ ಮಾಡಿ ಶುದ್ಧ ಭಾವದ ಸ್ವರೂಪವನ್ನು ಜಿನದೇವ ಜಿನಶಾಸನಕ್ಕೆ ಸಮರ್ಪಿತತೆಯನ್ನು ಮರೆತು ಬಿಟ್ಟ ದೇಹ, ಖ್ಯಾತಿ, ದೊಡ್ಡಸ್ತನ, ಲಾಭ ಇದನ್ನು ಮುಖ್ಯ ಮಾಡುವುದರಿಂದ ನಮಗೆ ಮೋಕ್ಷ ಮಾರ್ಗ ಅಥವಾ ಕರ್ಮದ ನಿರ್ಜರೆ ಎಂದೂ ಸಾಧ್ಯ ಇಲ್ಲ. ಅರೇ ಇಲ್ಲಿ ಮಾತು ಹೇಳಿದರು, ಸಮಯ ಸಮಯಕ್ಕ ಆತ್ಮನ ಶುದ್ಧ ಸ್ವಭಾವದ ಅನುಭವ ಮಾಡುವಂಥ ವನವಿಹಾರಿ ಸಂತರುಗಳ ಜೀವನದಲ್ಲಿ ಕೂಡ ಎಲ್ಲಿಯವರೆಗೆ ಕ್ಷಪಕ ಶ್ರೇಣಿಯ ಆರೋಹಣೆ ಆಗುವುದಿಲ್ಲ. ದೀಕ್ಷಾ ಧಾರಣ ಮಾಡಿರುವುದರ ಏಕೈಕ ಪ್ರಯೋಜನ ಸ್ವಭಾವದೊಳಗ ಅನಂತ ಪುರುಷಾರ್ಥದ ಮೂಲಕ ಸ್ಥಿರತೆಯನ್ನು ಸಾಧಿಸುವುದು. ಬೇರೆ ಯಾವುದು ಮುನಿ ಜೀವನದ ಯೋಗ್ಯ ಕಾರ್ಯ ಇಲ್ಲ. ಸರಿಯದೇ ಪ್ರಕಾರ ಸಮ್ಯಕ್ ದೃಷ್ಟಿ ಜೀವನದೊಳಗ ಒಂದು ಸ್ವರೂಪ ಸ್ಥಿರತೆಯ ಲಕ್ಷಣವಿರುವಂಥ ಸ್ವರೂಪ ಸ್ಥಿರತೆಯ ಲಕ್ಷಣವಿರುವಂಥ ಅಂತರ್ಬಾಹ್ಯ ನಿರ್ಗ್ರಂಥ ದಶೆಯನ್ನು ಅಂಗೀಕಾರ ಮಾಡೋದ ಸಮ್ಯಕ್ ದೃಷ್ಟಿಯ ಜೀವನದ ತಾತ್ಪರ್ಯ ಇದೆ. ಅದೇ ರೀತಿ ಮನುಷ್ಯಂದ ಜಿನಾಗಮದ ಸಂಯೋಗೇನ ಮಹಾಭಾಗ್ಯದಿಂದ ಆಗಿದೆಯಲ್ಲ, ಆ ಜೀವನದ ತಾತ್ಪರ್ಯ ಕೂಡ ತತ್ವದ ನಿರ್ಣಯ ಮಾಡೋದಿದೆ. ತತ್ವದ ನಿರ್ಣಯವನ್ನು ಹೊರತುಪಡಿಸಿ ಸ್ವಾಧ್ಯಾಯ ರೂಪದ ಕ್ರಿಯೆಗೆ ಕೂಡ ಅಧಿಕ ಮಹಿಮೆ ಕೊಡುವಂಥ ವಿಪರೀತ ಮನ್ನಣೆಯ ಆಂತರ್ಯದೊಳಗೆ ಇತ್ತು ಅಂತಂದ್ರೆ ಮನುಷ್ಯ ಜೀವನ ಮತ್ತು ಭಾಗ್ಯದಿಂದ ದೊರಕಿರುವಂಥ ಜಿನವಾಣಿಯ ಸಂಯೋಗ ನಿರರ್ಥಕಾಗಿ ಹೋಗ್ತಿದೆ. ಅರೇ ಒಂದು ತತ್ವ ನಿರ್ಣಯವೇ ಮನುಷ್ಯ ಜೀವನ ಮತ್ತು ಜಿನವಾಣಿಯ ಸಂಯೋಗ ಲಭಿಸಿರುವಂಥ ಜೀವದ ಪ್ರಮುಖ ಅಲ್ಲ, ಏಕಮೇವ ಕರ್ತವ್ಯ ಇದೆ. ಉಳಿದದ್ದು ಎಲ್ಲ ಆಗ್ತಾ ಇರ್ತವೆ. ಉಳಿದದ್ದು ಎಲ್ಲ ಏನ ಸ್ವಾಧ್ಯಾಯ, ದೇವದರ್ಶನ, ತೀರ್ಥವಂದನೆ, ದಾನ, ವ್ರತ, ಸಂಯಮ, ಪರ್ವತಿಥಿಗಳಂದು ಯಾವುದು ಸಾಧ್ಯ ಇದೆಯೋ ಅಥವಾ ಯಾವುದನ್ನು ಸಾಧಿಸಬೇಕಾಗಿದೆಯೋ ಆ ಪ್ರಕಾರದ ತ್ಯಾಗ ಗ್ರಹಣಗಳದ್ದು ಒಂದು ನಿರ್ಣಯ ಇವೆಲ್ಲ ಆಗ್ತಾ ಇರ್ತವೆ.
ಅದರ ಧ್ಯೇಯ ಒಂದು ತತ್ವ ನಿರ್ಣಯದ ಅರ್ಥಾತ್ ಆತ್ಮನ ಪ್ರತ್ಯಕ್ಷ ಅನುಭೂತಿ ಇದ್ದೇನೆ ಇರೋದ ಅವಶ್ಯಕ ಇದೆ. ಇದ್ದರನ ಮನುಷ್ಯ ಪರ್ಯಾಯ ಮತ್ತು ಜಿನವಾಣಿಯ ಸಂಯೋಗ ಆದುದರ ಸಾರ್ಥಕತೆ ಇದೆ ರೀ. ಬರೇ ಛಲ ಇದೆ ರೀ ನಮ್ಮ ಜೀವನದೊಳಗ. ಛಲಗ್ರಹಣ ಅರೆ ಸ್ಪಷ್ಟ ರೂಪದಿಂದ ಕಂಡು ಬರ್ತಿದೆ ಛಲಗ್ರಹಣ. ಆದ್ರೆ ಭಗವಾನ್ ಕುಂದು ದೇವ ಇಂದಿನ ಮಾತಲ್ಲ, 2000 ವರ್ಷಗಳ ಪೂರ್ವದಲ್ಲಿ ಕೂಡ ಮಿಥ್ಯಾದೃಷ್ಟಿ ಈ ಜೀವದ ಅಂತಃ ಪರಿಣತಿ ಹಾಗೇ ಇತ್ತರಿ, ಛಲಗ್ರಹಣ ಮಾಡೋದು ಅಂಥೇಳಿ ಅವ್ರು ಹೇಳಿದರು. ತೋರಿದೇನಾದರೆ ತೋರಿದೊಡೆ ಪ್ರಮಾಣವೆನ್ನುವುದು, ತೋರಿದೊಡೆ ಪ್ರಮಾಣವೆನ್ನುವುದು ಎಷ್ಟು ಭಾವ ಇದೆ ಅದರಲ್ಲಿ. ಮತ್ತು ಆ ಆಚಾರ್ಯ ಭಗವಂತರ ಆ ಅಮೃತ ವಚನ ಎಷ್ಟು ನಮ್ಮ ಇಂದಿನ ಅಂತಃ ಪರಿಣತಿಗೆ ಏಟು ಕೊಡುವಂಥದ್ದು ಇದೆ. ಆದರೆ ನಮ್ಗೆ ಯಾವುದರದ್ದು ಏಟತ್ತಾಗದೇ ಇರುವಂಥ ದೃಢತೆ ವಿಪರೀತ ಮಾರ್ಗದ ಸಲುವಾಗಿ ಇದೆ. ಏನು ಹೇಳಿದರು ಭಾವಲಿಂಗಿ ಸಂತ ಅರೆ ಅಮೃತ ಚಂದ್ರಾಚಾರ್ಯ ದೇವರು ಭಗವಾನ್ ಕುಂದರ ಗಾಥೆಯೊಳಗಿನ ಭಾವವನ್ನ ಹೊರಗೆ ತೆಗೆಯುವಂಥ ಉದ್ಯಮ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಎಲ್ಲಿಯವರೆಗೆ ಕ್ಷಪಕ ಶ್ರೇಣಿಯ ಆರೋಹಣೆ ಆಗುವುದಿಲ್ಲ ಅಲ್ಲಿಯವರೆಗೆ ಬಂಧವನ್ನು ತಡೆಯೋದ ಅಸಾಧ್ಯ ಇದೆ ಅನ್ನುವ ಮಾತ ಅಮೃತ ಚಂದ್ರಾಚಾರ್ಯರದ ಸ್ವಂತದ್ದ ಅಲ್ಲ. ಅದು ಭಗವಾನ್ ಕುಂದಾಚಾರ್ಯರ ಗಾಥೆಗಳಲ್ಲಿ ಇದ್ದದ್ದೇ ಇದೆ. ಭಗವಾನ್ ಕುಂದಾಚಾರ್ಯರಂತೂ ಹೇಳಿಯೇ ಹೇಳಿದರೆ ಸುಧಕೇವಲಿ ಗಣಿತಂ. ಇದು ನನ್ನ ಮಾತಲ್ಲಪ್ಪ, ಶ್ರುತಕೇವಲಿಗಳು ಹೇಳಿದ್ದೇ ಇದೆ. ಇನ್ನು ಶ್ರುತಕೇವಲಿಗಳ ಹತ್ರ ಹೋದ್ರ ಅಥವಾ ಕೇವಲಿಗಳ ಹತ್ರ ಹೋದ್ರ ಅವರು ಹೇಳ್ತಾರೋ ಇದು ವಸ್ತು ಸ್ವರೂಪಿದೆ. ಯಾರ ಸಲುವಾಗಿ ಯಾವುದೇ ಪ್ರಕಾರದಿಂದ ಇದರೊಳಗೆ ತಡೆದೋಡ್ ಇಲ್ಲ, ಯಾವುದೇ ಪ್ರಕಾರದಿಂದ ಇದರೊಳಗ ಹೊಂದಾಣಿಕೆ ಮಾಡಿಕೊಳ್ಳುವ ಮಾತಿಲ್ಲ. ಅರೆ 2 ಜೀವಗಳ ಸೇರಿ ಸಂಸಾರ ರಥವನ್ನು ಎಳೆಯೋದಿದೆಯಲ್ಲ ಅಲ್ಲಿ ಹೊಂದಾಣಿಕೆ ಬೇಕ್ರಿ. ಮೋಕ್ಷ ಮಾರ್ಗದೊಳಗೆ ಹೊಂದಾಣಿಕೆ ಇಲ್ಲ. ಯಾಕೆ ಅಂತಂದ್ರೆ ಮೋಕ್ಷ ಮಾರ್ಗದೊಳಗೆ ವಿಸಂವಾದ ಇದೆ. ಏನ ಬಂಧದ ಕಥೆ, ಬಂಧದ ಕಥೆ ವಿಸಂವಾದವನ್ನುಂಟು ಮಾಡುವಂಥದ್ದ ಇದೆ. ಅದೇ ಏಕತ್ವದೋಳ್ ಬಂಧದ ಸಂಸಾರದ ಸಲುವಾಗಿ ಹೊಂದಾಣಿಕೆ ಇದೆ, ಪಾರಿವಾರಿಕ ಜೀವನದ ಸಲುವಾಗಿ ಹೊಂದಾಣಿಕೆ ಇದೆ. ಅರೆ ಹೊಂದಾಣಿಕೆ ಅರ್ಥಾತ್ ಧರ್ಮಾತ್ಮ ಪುರುಷ, ಸಜ್ಜನ ಪುರುಷ ತನ್ನ ಸಜ್ಜನಿಕೆಯ ಬಲದಿಂದ ಮೋಕ್ಷ ಮಾರ್ಗದೊಳಗೆ ಹೊರಟು ಹೋಗೋದು ಎಲ್ಲಿಯವರೆಗೆ ಸಾಧ್ಯ ಆಗುವುದಿಲ್ಲ ಅಲ್ಲಿಯವರೆಗೆ ಹೊಂದಾಣಿಕೆ. ಇಲ್ಲಿ ಹೇಳಿದ್ರಲ್ಲ, ಏನು ಹೇಳಿದ್ರೆ ಎಲ್ಲಿಯವರೆಗೆ ಕ್ಷಪಕ ಶ್ರೇಣಿ ಇಲ್ಲ. ಬಹಳ ವಿಚಾರಣೀಯ ಬಿಂದು ಇದೆ ಭಾವಲಿಂಗಿ ಸಂತರದ. ನಿನ್ನೆ ಹೇಳಿತಲ್ಲ, 100 ಸಮಯ, 1000 ಸಮಯ, ಲಕ್ಷಾಂತರ ಸಮಯ. ಅರೆ 10 ನಿಮಿಷ, 15 ನಿಮಿಷ, 30 ನಿಮಿಷ, 45 ನಿಮಿಷ, 47 ನಿಮಿಷ ಮಾಡಿರುವಂಥ ಸ್ವರೂಪ ಸ್ಥಿರತೆಯನ್ನ ಅರ್ಧ ಸಮಯದ ಉಪಯೋಗಚ್ಯುತಿ ನಾಶ ಮಾಡಿಬಿಡ್ತಿದೆ. ಹಾಗಾದ್ರೆ ನಮ್ಮ ಉದ್ದಟತನದ ಕಾರ್ಯದ ಫಲ ಏನಾಗುವುದ್ರೆ ನಮಗೆ ಎಷ್ಟಿದೆ ನಮ್ಮ ಕಲ್ಯಾಣದ ಚಿಂತೆ, ಜಿನೇಂದ್ರ ಪ್ರಭುವಿನ ವೀತರಾಗ ಭಾವದ ಆಕರ್ಷಣೆ ಎಷ್ಟಿದೆ ನಮಗೆ, ಸರ್ವಜ್ಞ ಪ್ರಣೀತ ಸ್ವಪರ ತತ್ವಗಳ ನಿರ್ಣಯ ಮಾಡುವಂಥದ್ರಲ್ಲಿ ನಮ್ಮ ಜ್ಞಾನದ ಉದ್ಯಮ ಎಷ್ಟು ನಡೆದದ್ದೇ ಇದೆ. ಇದೆಲ್ಲ ದಿಟ್ಟತನ ಇದೆಯೋ ಅಥವಾ ಇಲ್ಲರಿ? ಅರೆ ತಿಳಿದ ನಂತರ ಕೂಡ ಎಲ್ಲಿಯವರೆಗೆ ತಿಳಿಲಿಲ್ಲ
ಈಗ ಜೀವತತ್ವದ ಸ್ವರೂಪ ಆಗಮದ ಅಭ್ಯಾಸದಿಂದ ತಿಳಿದು ಬಂದಿದೆ. ಎಷ್ಟು ತಿಳಿದು ಬಂದಿದೆ? ಬಹಳಷ್ಟು ತಿಳಿದು ಬಂದಿದೆ. ಬಹಳಷ್ಟಂದ್ರೆ ಎಷ್ಟು? ಪ್ರತ್ಯಕ್ಷ ಆತ್ಮನ ಅನುಭೂತಿಗೆ ಸಾಕಾಗುವಷ್ಟು. ಆದ್ರೂ ಕೂಡ ನಮಗ ಆ ಕಾರ್ಯದೊಳಗ ಪ್ರಾಮಾಣಿಕ ರೂಪದಿಂದ ಪ್ರವೃತ್ತಿ ಇಲ್ಲ. ಆ ಪ್ರವೃತ್ತಿಯ ಸಲುವಾಗಿ ಯಾವ ಪ್ರಕಾರದ ರುಚಿ ಬೇಕು ಆ ಪ್ರಕಾರದ ರುಚಿ. ಯಹ ಜೀವನ ಭೀತರ ದಿನ ದಿನವೂ ಕಳೆದು ಹೋಗ್ತಾ ಇದೆ. ದಿನ ದಿನವೂ ಅರೇ ಇಲ್ಲಿ ಅರ್ಧ ಸಮಯದ ಮಾತು ಹೇಳ್ತಾರೆ. 48 ನಿಮಿಷದ ಅಂತರ್ಮುಹೂರ್ತ, ಒಂದು ಸಮಯ ಕಮ್ಮಿ, 48 ನಿಮಿಷದ ಅಂತರ್ಮುಹೂರ್ತ ಕಾಲ ಸ್ವರೂಪ ಸ್ಥಿರತೆ ಎಲ್ಲಿಯವರೆಗೆ ಆಗುವುದಿಲ್ಲ ಅಲ್ಲಿಯವರೆಗೆ ಬಂಧ ಆಗ್ತಾನೇ ಇದೆ. ಇವು ಬೇಕಾದಷ್ಟು ಹೃದಯದೊಳಗ ವಿರಕ್ತ ಇದ್ರೂ ಕೂಡ, ಭಲೆ ಪರವಶತೆಯಿಂದ ಭೋಗಿಸ್ತಾ ಇದ್ರೂ ಕೂಡ, ಇವನಿಗೆ ನಿರ್ಜರ ಇದೆ, ಬಂಧ ಇಲ್ಲ ಅಂಥೇಳಿ ಆಗಮ ಹೇಳಿದ್ರೂ ಕೂಡ ಅವನಿಗೆ ಬಂಧ ಆಗ್ತಾ ಇದೆ ಅನ್ನೋದನ್ನು ಸಿದ್ಧ ಮಾಡಿದರೆ ಆ ಒಂದು ವಾಕ್ಯದ ಮೂಲಕ. ಯಾವ ಒಂದು ವಾಕ್ಯ? ಕ್ಷಪಕ ಶ್ರೇಣಿ ಎಲ್ಲಿಯವರೆಗೆ ಆರೂಢ ಆಗುವುದಿಲ್ಲ. ಕ್ಷಪಕ ಶ್ರೇಣಿಯನ್ನ ಹತ್ತಿದಂಥ ಜೀವ ಕೆಳಗೆ ಬರೋದಲ್ಲ ಇಲ್ಲ. ಕ್ಷಪಕ ಶ್ರೇಣಿಯನ್ನ ಹತ್ತಿದಂಥ ಜೀವನದೊಳಗೂ ಕೂಡ ಅರೆ ಕ್ಷಪಕ ಶ್ರೇಣಿ ಗುಣಸ್ಥಾನಗಳು ಯಾವ್ಯಾವದವ್ರಿ? ಕ್ಷಪಕ ಶ್ರೇಣಿಯ ಗುಣಸ್ಥಾನಗಳು ಯಾವಿದಾವ್? 8, 9, 10, 12. ಹಾಗಾದ್ರೆ 8ನೇ ಗುಣಸ್ಥಾನದೊಳಗೆ ಅವನಿಗೆ ಬಂದ್ ಆಗ್ತಿದೇನಿಲ್ಲ, 9ನೇ ಗುಣಸ್ಥಾನದೊಳಗೆ ಅವನಿಗೆ ಬಂದ್ ಆಗ್ತಿದೇನಿಲ್ಲ, 10ನೇ ಗುಣಸ್ಥಾನದೊಳಗೆ ಅವನಿಗೆ ಬಂದ್ ಆಗ್ತಿದೇನಿಲ್ಲ. ಅಲ್ಲಿ ಆಗುವಂಥ ಬಂಧವನ್ನ ಬಂಧ ಅಂಥೇಳಿ ಆಚಾರ್ಯ ಭಗವಂತರ ಸ್ವಯಂ ಗಣಿಸುವುದಿಲ್ಲ. 8ನೇ ಗುಣಸ್ಥಾನದಲ್ಲಿ ಆಗುವಂಥ ಬಂಧ ಇದೆ ರೀ. 9ನೇ ಗುಣಸ್ಥಾನದಲ್ಲಿ ಆಗುವಂಥ ಬಂಧವೇ ಇದೆ ರೀ. 10ನೇ ಗುಣಸ್ಥಾನದಲ್ಲಿ ಆಗುವಂಥ ಬಂಧವೇ ಇದೆ ರೀ. ಆದ್ರ ಆ ಗುಣಸ್ಥಾನಗಳ ಕ್ಷಪಕ ಶ್ರೇಣಿಯೊಳಗೆ ಇದ್ದು ಅಂತಂದ್ರ ಆ ಬಂಧವನ್ನ ಅವರು ಗಣಿಸುವುದಿಲ್ಲ. ಆಗತಿದೆ, ಈ ಮಾತು ಸತ್ಯ. ಅಲ್ಲಿ ಯಾವ ಬೆಳ್ಳೂರೊಳಗೆ ಅಪ್ಪಾಜಿ ಹೇಳಿದ್ರಲ್ಲ, ಏನ 50 ಲಕ್ಷ ಕೊಟ್ಟ ಮನೆ ಕೊಂಡಿರ್ತಾನೆ, 49,50,000 ಕ್ಯಾಶ್ ಇದೆ ಅವನ ಹತ್ರ. ಆದ್ರೆ 50,000 ಕೊರತೆ ಇದೆಯಲ್ಲ, ಅದರ ಮೇಲೆ ಅವನ ದೃಷ್ಟಿ ಇದೆ. ಸಜ್ಜನ ಪುರುಷನ ಯಾವ ದಿಟ್ಟದನೋ ಅವ ಹೇಳ್ಬಹುದು, ಬರೀ 50,000 ಕಮ್ಮಿ ಅದಾವಲ್ಲ ಅವ ಹೇಳ್ಬಹುದ್ರಿ. ಆದ್ರೆ ಅವ ಸಜ್ಜನ ಪುರುಷ ಇನ್ನೂ 50,000 ಕಮ್ಮಿ ಇದೆ, ಇನ್ನೂ 50,000 ಕಮ್ಮಿ ಇದೆ. 49,50,000 ತನ್ನ ಹತ್ರ ಇರುವುದರಿಂದ ಅವನಿಗೆ ಸ್ವಲ್ಪ ಕೂಡ ಮಹಿಮಾತ್ಮಕ ವಿಕಲ್ಪ ಇಲ್ಲ. ತಿಳಿಯೋದ್ರೆ ಧರ್ಮಾತ್ಮ ತನ್ನ ದೋಷವನ್ನು ಯಾವ ರೀತಿ ಗ್ರಹಣ ಮಾಡ್ತಾನೆ, ಅಜ್ಞಾನಿ ಮಿಥ್ಯಾದೃಷ್ಟಿ ತನ್ನ ದೋಷವನ್ನು ಯಾವ ರೀತಿ ಗುಣರೂಪದಿಂದ ಪ್ರಸ್ತುತಪಡಿಸ್ತಾನೆ. ಆದಮೇಲೆ ಬಂಧ ಅಧಿಕಾರ. ಸಂವರ ನಿರ್ಜರಾದ ಕಡೆಗೆ ಅವನ ಲಕ್ಷ್ಯ ಇಲ್ಲ. ಆದ್ರ ಅವನ ಲಕ್ಷ್ಯ ಬಂಧಕ್ಕೆ ಕಾರಣೀಭೂತವಿರುವಂಥ ತನ್ನ ಅಶುದ್ಧ ಭಾವದ ಕಡೆಗೆ, ತನ್ನ ದೋಷವನ್ನ ತಾನು ನೋಡೋದನ್ನ ಇಲ್ಲ.
ಇದು ಮಹಾವ್ರತಕ್ಕಿಂತಲೂ ದೃಢತೆ ಮಿಥ್ಯಾದೃಷ್ಟಿ ಜೀವದಲ್ಲಿ ಇರ್ತಿದೆ. ಆದ್ರ ತನ್ನ ಅನೇಕ ಗುಣಗಳ ಬಹಳಷ್ಟು ಪ್ರಮಾಣದಲ್ಲಿ ಪ್ರಗಟಾದರನೂ ಕೂಡ ಅಲ್ಪದಾದಂಥ ಯಾವ ದುರ್ಬಲತೆ ಇದೆ, ದೋಷ ಇದೆ, ಅದನ್ನೇ ಮುಖ್ಯ ಮಾಡಿ ನೋಡುವಂಥದ್ದ ಧರ್ಮಾತ್ಮನ ಸ್ವಭಾವ ಇದೆ. ಅಂಥೇಳಿ ಅವನು ದೋಷದ ನಿವಾರಣೆ ಮಾಡಿ ಹೋಗೋ ಸಾಧ್ಯ ಇದೆ. ಯಾವ ದೋಷವನ್ನು ದೋಷ ಅಂಥೇಳಿ ನೋಡೋದೇ ಇಲ್ಲ. ಅವನ ದೋಷದ ನಿವಾರಣೆ ಅವನೇ ಮಾಡಿಕೊಳ್ಳುವುದಕ್ಕೆ ಅವಕಾಶನೇ ಇಲ್ರಿ. ಯಾಕೆ? ದೋಷವನ್ನು ದೋಷ ಅಂತ ಹೇಳಿ ನೋಡ್ತಾನೆ ಇಲ್ಲ ನಾವು. ಒಂದೇ ಒಂದು ಅತ್ಯಂತ ಮುಖ್ಯ ಪ್ರಮುಖ ಲಕ್ಷಣ ಇದೆ ಮಿಥ್ಯಾ ದೃಷ್ಟಿಯಿಂದ. ದೋಷವನ್ನು ದೋಷ ಅಂಥೇಳಿ ಯಾವಾಗೂ ಸ್ವೀಕಾರ ಮಾಡೋದನ್ನೇ ಇಲ್ಲ. ಪ್ರತಿಯಾಗಿ ದೋಷವನ್ನು ಗುಣರೂಪದಿಂದ ಪ್ರಸ್ತುತಪಡಿಸೋದು, ಇದು ಮಿಥ್ಯಾದೃಷ್ಟಿಯ ಲಕ್ಷಣ ಇದೆ. ಇದು ಸರ್ವಜ್ಞರ ಮಾರ್ಗದೊಳಗ ಏನಾಗ್ತಿದೆ ರೀ, ಲಾಭಾನ್ವಿತ ಆಗೋ ಸಾಧ್ಯ ಇಲ್ಲ. ಇಂಥದ್ದು ಇದ್ದ ನಂತರ ಸರ್ವಜ್ಞರ ಮಾರ್ಗ ದೊರೆತರೂ ಕೂಡ ಅದರಿಂದ ಈ ಜೀವಕ್ಕೆ ಲಾಭ ಆಗುವುದಿಲ್ಲ. ಏನು ಮಾಡೋದು? ಬಹಳ ಅದ್ಭುತ. ಯಾವುದು ಹೇಳ್ತಾ ಇದ್ದಾರೆ ಮತ್ತು ಯಾವುದು ಮಧ್ಯದೊಳಗೆ ಬಂತು. ಯಾವ ಪ್ರಕಾರ ಅಪ್ಪಾಜಿ ಹೇಳ್ತಿದ್ರು, ಪಂಪ ಆದಿದೇವನನ್ನ ಕಥಾನಾಯಕ ಮಾಡಿಕೊಂಡಿದ್ದಾನೆ. ಆದಿಪುರಾಣ ಬರುತ್ತಲ್ಲ, ಪಂಪ ಮಹಾಕವಿ ಪಂಪ ಆದಿದೇವನನ್ನ ತನ್ನ ಕಥಾನಾಯಕ ಮಾಡಿಕೊಂಡಿದ್ದಾನೆ. ಆದರೆ ತನ್ನ ಕಥಾನಾಯಕನನ್ನ ಒಂದು ಸ್ವಲ್ಪ ಕೂಡ ಕೆಳಗಿಳಿಸದ್ದನ ಬಾಹುಬಲಿಯನ್ನ ಅತ್ಯಂತ ಉನ್ನತಕ್ಕೆ ಒಯ್ದಿದ್ದಾನೆ ಅಂಥೇಳಿ ಹೇಳಿದರು. ಅದು ವಿಮರ್ಶಕರ ಮಾತಿದೆ ರೀ. ಎಲ್ಲರಿಗೂ ಕವಿತಾ ತಿಳಿದು ಬರುವುದಿಲ್ಲ. ಸರಿ, ಅದೇ ಪ್ರಕಾರ ನಾನು ಅದನ್ನು ಇಲ್ಲಿ ದೃಷ್ಟಾಂತ ರೂಪದಿಂದ ಹೇಳ್ತಾ ಇದ್ದೇನೆ. ನನಗೆ ಈ ಸಮಯ ಸಾರದ ಈ ಕಲಶ ಟೀಕಾ ಅತ್ಯಂತ 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 ಪ್ರಿಯ ಇದೆ. ಅದನ್ನು ದೃಷ್ಟಾಂತ ರೂಪದಿಂದ ಹೇಳ್ತಾ ಇದ್ದೀನಿ. ಮಹಾಕವಿ ಪಂಪನ ಚಾತುರ್ಯವನ್ನ ಅಲ್ಲಿ ಅಪ್ಪಾಜಿ ಹೇಳಿದರು. ಏನು ಹೇಳಿದರು? ತನ್ನ ಕಥಾನಾಯಕ ಆದಿದೇವ ಇದ್ರನೂ ಕೂಡ ಆದಿದೇವನ ಮಹಿಮೆಗೆ ಘನತೆಗೆ ಸ್ವಲ್ಪ ಕೂಡ ಕುಂದ ತಾರದನ ಬಾಹುಬಲಿಯ ಮಹಿಮೆಯನ್ನ ಗಗನದ ಎತ್ತರಕ್ಕೆ ಏರಿಸಿದಾನೆ ಅಂತ ಹೇಳಿ ಹೇಳಿದರು. ಹಾಗಾದರೆ ಅದನ್ನು ಇಲ್ಲಿ ನಾನು ದೃಷ್ಟಾಂತ ರೂಪದಿಂದ ಸ್ವೀಕಾರ ಮಾಡಿ ಹೇಳ್ತಾ ಇದ್ದೇನೆ. ಇಲ್ಲಿ ನಿರ್ಜರೆಯ ಸ್ವರೂಪವನ್ನು ಹೇಳ್ತಾ ಇರುವೆಳೆದೊಳಗೆ ಬಂಧ ಆಗೋದಿಲ್ಲ ಅನ್ನೋದರ ಸಿದ್ಧಿ ಮಾಡ್ತಾ ಇರುವೆಳೆದೊಳಗೆ ಕ್ಷಪಕ ಶ್ರೇಣಿ ಎಲ್ಲಿಯವರೆಗೆ ಹತ್ತುವುದಿಲ್ಲ ಅಲ್ಲಿಯವರೆಗೆ ಅವನು ಪರವಶತೆಯಿಂದ ಭೋಗಿಸ್ತಾನೆ ಅನ್ನುವ ಶಬ್ದದ ಮೂಲಕ ಬಂಧದ ಸಿದ್ಧಿ ಮಾಡಿರಲಿಪ್ಪ. ರಾಜಮಲ್ಜಿ ಪಾಂಡೆ ಅವರದ್ದ ಇಲ್ಲಿ ಪಂಪನಂಥದ್ದೇ ಚಾತುರ್ಯ ಇದೆ. ಮತ್ತು ಅದನ್ನು ನೋಡೋದ ನಮ್ದು ಅಪ್ಪಾಜಿ ಅಂಥದ್ದನ್ನ ದೃಷ್ಟಿ ಇದೆ. ಅರೆ, ದೋಷ ನೋಡ್ಲಿಕ್ಕೆ ಬೇಕು. ನನ್ನ ಜಗತ್ತಿನ ದೋಷ ನೋಡೋದಿಲ್ಲ. ಜಗತ್ತಿನ ದೋಷ ಎಲ್ಲಿಯವರೆಗೆ ನೋಡ್ತೇವೆಯೋ ಅಲ್ಲಿಯವರೆಗೆ ದೋಷ ದೋಷ ದೋಷಗಳ ಗ್ರಹಣ ಆಗ್ತಾ ಹೋಗ್ತೀವಿ. ನಮಗೆ ಬರೀ ಜಗತ್ತಿನ ದೋಷ ಕಾಣಿಸ್ತಿದೆ. ನಮ್ಮೊಳಗೆ ನಾನು ಹೀಗೆ ಮಾಡಬಾರ್ದಾಗಿತ್ತು, ನಾನು ಹೀಗೆ ಆಡಬಾರ್ದಾಗಿತ್ತು, ನಾನು ಈ ಪ್ರಕಾರದ ವರ್ತನೆ ಮಾಡಬಾರ್ದಾಗಿತ್ತು ಅನ್ನೋದ ಈ ಜೀವಕ್ಕೆ ಒಳಗಿನಿಂದ ಅನ್ನಿಸಿದರ ಅದು ಜಿನವಾಣಿಯ ಸಂಯೋಗ ಆಗಿರುವುದರದ ಮೊದಲನೇ ಲಾಭ ಇದೆ. ಆ ದೋಷವನ್ನು ಅರೆ ಹೇಳಿದ್ರಲ್ಲ, ನಿಂದ ಗರ್ಹ ಇವೆಲ್ಲ ಹೇಳಿದಾರ್ರಿ ಜಿನಾಗಮದೊಳಗ. ತನ್ನ ದೋಷದ ನಿಂದೆಯನ್ನು ಪ್ರಗಟ ರೂಪದಿಂದ ಗುರುವಿನ ಎದುರಿಗೆ ಮಾಡಬೇಕಾದ್ರ ಅದಕ್ಕೆ ಇನ್ನೂ ಅಧಿಕ ಧೈರ್ಯ ಬೇಕು.
ಇನ್ನೊಂದು ಹೆಜ್ಜೆ ಜಿನಾಗಮದೊಳಗೆ ಅಥವಾ ನಿಜವಾದ ಮಾರ್ಗದೊಳಗೆ ಮುನ್ನಡೆಯುವಂಥ ಪುರುಷಾರ್ಥ ಯಾವಾಗ ಆಗ್ತಿದೆ ಆವಾಗ ತನ್ನ ದೋಷವನ್ನು ಗುರುವಿನ ಎದುರಿಗೆ ಹೇಳ್ತಾನೆ. ಮೊದಲನೇ ಹೆಜ್ಜೆ ಏನು ಹೇಳಿತು? ತನ್ನ ದೋಷವನ್ನ ತಾನು ನೋಡ್ತಾನೆ ದೋಷ ರೂಪದಿಂದ. ಅರೆ ದೋಷವನ್ನ ಗುಣರೂಪದಿಂದ ನೋಡುವಂಥದ್ದ, ಗುಣರೂಪದಿಂದ ಗ್ರಹಣ ಮಾಡುವಂಥದ್ದ, ಮುಂದೆ ಗುಣರೂಪದಿಂದ ಅದರ ಸಿದ್ಧಿ ಮಾಡುವಂಥದ್ದ. ಇವೆಲ್ಲ ಸಂಸಾರ ಮಾರ್ಗದ, ದೃಢ ಸಂಸಾರ ಮಾರ್ಗದ, ಅನಂತ ಸಂಸಾರ ಮಾರ್ಗದ ಲಕ್ಷಣಗಳದವ್ರಿ. ದೋಷವನ್ನು ಗುಣರೂಪದಿಂದ ಗಣಿಸೋದ, ದೋಷವನ್ನು ಗುಣರೂಪದಿಂದ ದೃಢವಾಗಿ ಮನ್ನಿಸೋದು ಎರಡದು. ದೋಷವನ್ನು ಗುಣರೂಪದಿಂದ ಸಿದ್ಧ ಮಾಡಲಿಕ್ಕೆ ಅಲ್ಲಿ ಮುನಿ ಭಗವಂತರ ಯಾರೂ ನೋಡಿರೋದಿಲ್ರಿ, ದೃಷ್ಟಾಂತ ಬರ್ತಿದೆ ಆಗಮದೊಳಗ. ಅಪ್ಪಾಜಿ ಬಹಳ ಸ್ಪಷ್ಟ ಮಾಡಿ ಹೇಳಿದ್ದಾರೆ. ಮುನಿಗೆ ಆಹಾರಕ್ಕೆ ಹೋಗಿರೋ ವೇಳೆದೊಳಗ ದೇಹದ ದಾಹದ ಕಾರಣದಿಂದ ಮಜ್ಜಿಗೆಯ ಇಚ್ಛೆ ಆಯ್ತ್ರಿ. ಏನು ರಸಪದಾರ್ಥ ಅಲ್ಲ, ಅದಕ್ಕೂ ಕಾರಣ ಇದೆ ರೀ. ಯಾವುದ? ದೇಹದೊಳಗೊಂದು ದಾಹ ರೂಪದ ರೋಗ ಅನ್ರಿ. ಇಚ್ಛೆ ಆಯಿತು. ಆದ್ರ ಇಚ್ಛೆ ಆದ್ರ ಆ ಪ್ರಕಾರದ ಪುಣ್ಯ ಬೇಕಲ್ಲ, ಹೌದಿಲ್ಲ? ತೀರ್ಥಂಕರ ನಾಮಕರ್ಮವನ್ನು ಹೊತ್ತ ತಂದಿರುವಂಥ ಜೀವದ ಸತ್ತಾದೊಳಗೂ ಕೂಡ ಏನಿರಲಿಲ್ಲ, ಆಹಾರ ಸಿಗೋದು 7 ತಿಂಗಳು 9 ದಿವಸಗಳವರೆಗೆ ಆಹಾರ ಸಿಗುವಷ್ಟು ಸಾಮಾನ್ಯ ಪುಣ್ಯ ಇರಲಿಲ್ಲ. ಮೊನ್ನೆ ಒಂದು ಮಾತು ಬಂದಿರ್ತಲ್ಲ, ಪದಾರ್ಥದ ಸಂಯೋಗ ಆಗ್ತಿದೆ ಪುಣ್ಯದಿಂದ. ಆದರೆ ಪದಾರ್ಥವನ್ನು ಭೋಗಿಸೋದು ತನ್ನ ಅಧೀನಿಲ್ಲ. ಅದನ್ನು ನಮ್ಮ ಭೋಗದೊಳಗೆ ಬರೋದು ಅಥವಾ ಇಲ್ಲ ಅದರ ನಿರ್ಣಯ ಮಾಡ್ತಿದ್ದೇವೆ. ಅದಕ್ಕೇನು ತಿಳಿತಿದೆ? ಅರೆ ಕಾರ್ಯ ಆಗುವ ಸಲುವಾಗಿ ತಿಳುವಳಿಕೆ ಇರೋದು ಅವಶ್ಯಕ ಇಲ್ಲ. ನಮ್ಗೆ ಎಷ್ಟು ಒಪ್ಪಿಗೆ ಆಗ್ತಿದ್ದೀರಿ? ಅಲ್ಲಿ ಮಹಾಮುನಿಗೆ ಏನಾಯಿತು? ದೇಹದ ದಾಹರೋಗದ ಕಾರಣದಿಂದ ಮಜ್ಜಿಗೆಯ ಅಪೇಕ್ಷೆ, ಒಂದು ಭಾವ ಬಂತ, ವಿಕಲ್ಪ ಬಂತ. ಆದ್ರ ಆಹಾರದೊಳಗೆ ಮಜ್ಜಿಗೆ ಬರಲಿಲ್ಲ. ಭೋಗ ಸಾಮಗ್ರಿ ಬರೋದಕ್ಕೆ ಭಾಗ್ಯ ಬೇಕಲ್ಲ, ಬರಲಿಲ್ಲ. ಅದು ವಿಕಲ್ಪ ಅಂತೂ ಹಾಗೆ ಉಳಿದಿಲ್ಲ, ಅದು ಅವಾಗನೇ ಬಿಟ್ಟು ಹೋಯ್ತ್ರಿ. ಆದ್ರ ಆ ವಿಕಲ್ಪ ನನಗೆ ಬಂದದ್ದ ನನ್ನ ಅವಸ್ಥೆಗೆ ಕಲಂಕ ಇದೆ ಅನ್ನೋದ ಅವರಿಗೆ ಅತ್ಯಂತ ಬಾಧೆ ಮಾಡ್ತಾ ಇತ್ತು. ವಿಕಲ್ಪ ಬಂದದ್ದ ನನ್ನ ಅವಸ್ಥೆಗೆ ಕಲಂಕ ಇದೆ. ವಿಕಲ್ಪ ಒಂದ್ ವೇಳೆ ಬಾಧೆ ಮಾಡ್ತಿತ್ತು ಅಂತಂದ್ರ ಆರೋಪ ಆ ಆಹಾರ ಕೊಡುವಂಥವನ ಕಡೆ ಹೋಗ್ತಿರ್ತಾರೆ. ಹೀಗೆ ಅದ ಬಾಧೆ ಮಾಡ್ತಾ ಇತ್ತು. ನನ್ನ ಅವಸ್ಥೆ ಎಂಥದ್ದು? ತ್ರಿಲೋಕ ಪೂಜ್ಯ ಅವಸ್ಥೆ. ಸಾಧು ಕೂಡ ತ್ರಿಲೋಕ ಪೂಜ್ಯ ಇದ್ದಾರಲ್ಲ, ಅರ್ಹಂತರಷ್ಟೇ ಪೂಜ್ಯ ಪದ ಇದೆ ಸಾಧುವಿಂದ. ಎರಡನೇದ್ದು, ಇಂಥ ಗುರುವಿನ ಶಿಷ್ಯ ಆಗಿ ಕೂಡ, ಇಂಥ ನಾಯಕತ್ವ ಇರುವಂಥ ಅವರ ಸಂಘದೊಳಗಿದ್ದು ಕೂಡ ನಾನು ಈ ಪ್ರಕಾರದ ಭಾವ ನನ್ನಲ್ಲೇ ಬಂತು. ಅದು ಹೋಗ್ತಾ ಇಲ್ಲ. ಅದಕ್ಕೆ ಗುರುವಿನ ಎದುರಿಗೆ, ಆಚಾರ್ಯ ಪ್ರಭುವಿನ ಎದುರಿಗೆ ಬಂದ ಅವರು ತಮ್ಮ ದೋಷವನ್ನು ಸ್ಪಷ್ಟಪಡಿಸ್ತಾರೆ. ಅದಕ್ಕೆ ನಿಂದ ಮೊದಲು ದೋಷವನ್ನು ದೋಷ ಅಂಥೇಳಿ ತಿಳಿಯೋದು, ಅರೇ ಇದು ದೋಷನೇ ಇದೆ ಅಂಥೇಳಿ ನಿರ್ಣಯ ಆಗೋದು, ಮತ್ತು ದೋಷವನ್ನು ಗುರುವಿನ ಎದುರಿಗೆ ಹೇಳೋದು. ಇವೆಲ್ಲ ಏನದವ್ರಿ ಉತ್ತರೋತ್ತರ ಮೋಕ್ಷ ಮಾರ್ಗದೊಳಗೆ ಮುಂದುವರಿಯುವುದರ ಸಲುವಾಗಿ ಕಾರಣ. ದೋಷವನ್ನ ಗುಣ ಅಂಥೇಳಿ ತಿಳಿಯೋದು,
ದೋಷವನ್ನ ಗುಣ ಅಂಥೇಳಿನ ಮನ್ನಿಸೋದು ಮತ್ತು ದೋಷವನ್ನ ಗುಣ ಅಂಥೇಳಿನ ಶುದ್ಧ ಮಾಡುವ ಪ್ರಯತ್ನ ಮಾಡೋದು. ಇವು ಉತ್ತರೋತ್ತರ ಏನದವು? ಉತ್ತರೋತ್ತರ ಅನಂತ ಸಂಸಾರದ ಆಧಾರ. ಎರಡೇ ಒಂದು ಅನಂತ ಸುಖ ಸ್ವರೂಪವಿರುವಂಥ ಸ್ವಾಧೀನವಿರುವಂಥ ದ್ರವ್ಯ ಭಾವ ನೋಕರ್ಮಗಳಿಂದ ರಹಿತವಿರುವಂಥ ಸಾದಿ ಅನಂತ ಕಾಲದ ದಶಾವಿಶೇಷಕ ಕಾರಣ ಇದೆ. ಇನ್ನೊಂದು ಇದೆ ಅನಂತ 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 ಪರಾಧೀನತೆ, ಕರ್ಮದಿಂದ ಬದ್ಧ ಅತ್ಯಂತ ನಿಂದನೀಯವಾದಂಥ ಸಂಸಾರದ ಆಧಾರ ಇದೆ. ಯಾವುದು ಬೇಕು ಅದನ್ನು ನಾವು ಹಿಡ್ಕೊಳ್ಳೋದಿದೆ. ಇಲ್ಲಿ ಆಚಾರ್ಯ ಭಗವಂತರ ನಿರ್ಜರೆಯ ಮಾತು ಹೇಳ್ತಾ ಇದ್ದಾರೆ. ಸಮ್ಯಕ್ ದೃಷ್ಟಿಗೆ ಬಂಧ ಆಗೋದನೇ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದರ ಮಧ್ಯದೊಳಗೆ ಅದೊಂದು ಮಾತು ಹೇಳಿದರಲ್ಲ, ಅದ ಆಚಾರ್ಯ ಭಗವಂತರ ಅಂತರಂಗದ ಅಭಿಪ್ರಾಯ, ಅಂತರಂಗದ ಪುರುಷಾರ್ಥ ಎಲ್ಲಿ ನಡೆದಿದೆ, ಬಂಧ ಆಗುವುದಿಲ್ಲ ಅನ್ನೋದರ ಕಡೆ ಇದೆಯೋ ಅಥವಾ ಬಂಧ ಆಗ್ತಾ ಇದೆ ಅದರ ಕಡೆ ಇದೆ. ನಿರ್ಜರೆಯ ಕಥನ ಮಾಡುವ ವೇಳೆದೊಳಗೂ ಕೂಡ ಅವರ ದೃಷ್ಟಿಯಲ್ಲಿದೆ. ಅವರಿಗೆ ಮುಖ್ಯ ಯಾವುದಿದೆ? ಮುಖ್ಯ ಯಾವುದಿದೆ? ಅಬಂಧ ಸ್ವರೂಪದ ಮುಖ್ಯತೆ ಇದೆ. ಅದರ ಅಬಂಧ ಸ್ವರೂಪದ ಪ್ರಕಟತೆಯೊಳಗ ಯಾವುದು ಇನ್ನೂ ಅಡ್ಡಿ ಇದೆಯಲ್ಲ, ಅಡಚಣೆ ಇದೆಯಲ್ಲ, ಅದನ್ನು ನೋಡ್ತಾ ಇದ್ದಾರೆ. ಅರೆ, ಇದ್ದಕ್ಕಿದ್ದ ಹಾಗೆ ಮೋಕ್ಷ ಮಾರ್ಗ, ಇದ್ದಕ್ಕಿದ್ದ ಹಾಗೆ ಧರ್ಮ, ಇದ್ದಕ್ಕಿದ್ದ ಹಾಗೆ ಬರೇ ನಿರ್ಗ್ರಂಥ ದೀಕ್ಷೆಯನ್ನು ಧಾರಣ ಮಾಡಿದ ನಂತರ ಮೋಕ್ಷದ ಪ್ರಾಪ್ತಿ ಆಗುವುದರ ನಿಶ್ಚಿತತೆ ಇರುವುದಿಲ್ಲ. ನಿರಂತರ ಉದ್ಯಮ ಮಾಡಬೇಕಾಗ್ತಿದೆ. ಮತ್ತು ಆ ಉದ್ಯಮ ತನ್ನ ಅಂತರಂಗದೊಳಗೆ, ಅರೆ ಉದ್ಯಮ ತನ್ನ ಅಂತರಂಗದೊಳಗೆ ಅರ್ಥಾತ್ ಪ್ರಕಟ ಪರ್ಯಾಯದೊಳಗಿರುವಂಥ ಅಶುದ್ಧಿ, ಆ ಅಶುದ್ಧಿ ಹೊರಟು ಹೋಗುವ ಸಲುವಾಗಿ ತ್ರಿಕಾಲ ಶುದ್ಧ ಸ್ವಭಾವದ ಗ್ರಹಣದ ಪುರುಷಾರ್ಥ, ಇದರ ಹೆಸರು ಸಾಧನೆ ಇದೆ ರೀ. ಬೇರೆ ಯಾವುದೂ ಇಲ್ಲ. ಬೇಸಿಗೆಯೊಳಗ ಬೆಟ್ಟದ ಶಿಲೆಯ ಮೇಲೆ ನಿಲ್ಲೋದ, ಚಳಿಗಾಲದೊಳಗ ನದಿ ತೀರದೊಳಗೆ ನಿಲ್ಲೋದ, ಮಳೆಗಾಲದೊಳಗ ವೃಕ್ಷದ ಕೆಳಗೆ ನಿಲ್ಲೋದ, ಇದೇನು ನಿಜವಾಗಿ ಇದರಿಂದೇನು ನಿರ್ಜರೆ ಆಗುವುದಿಲ್ಲ. ಆದರೆ ಇದನ್ನು ಪ್ರಯತ್ನಪೂರ್ವಕ ಮುನಿರಾಜರು ಕೆಲವೊಮ್ಮೆ ಮಾಡ್ತಾರೆ. ಯಾಕೆ ಅಂತಂದ್ರೆ ತನ್ನದ ಹೊರಗಿನ ಲಕ್ಷ್ಯ ಎಷ್ಟು ಬಿಟ್ಟು ಹೋಗಿದೆ, ಇನ್ನೂ ದುರ್ಬಲತೆ ಎಷ್ಟಿದೆ. ನಾನು ಇಂಥ ತ್ರಿಲೋಕ ಪೂಜ್ಯ ಸರ್ವಜ್ಞ ಪ್ರಣೀತ ಮೋಕ್ಷ ಮಾರ್ಗದ ಆಧಾರ ರೂಪದ ದಶಾವಿಶೇಷವನ್ನು ಅಂಗೀಕಾರ ಮಾಡಿ ಇನ್ನೂ ಎಷ್ಟು ನನ್ನಲ್ಲಿ ನ್ಯೂನತೆ ಇದೆ ಅದನ್ನು ತಿಳ್ಕೊಳ್ಳುವ ಸಲುವಾಗಿ ಅಂಥ ಉಗ್ರೋಗ್ರ ತಪಸ್ಸು ಮಾಡಿ. ಅರೆ, ಜೈನ ದರ್ಶನ ಅದ್ಭುತ ಇದೆ, ಅಲೌಕಿಕ ಇದೆ. ಮಹಾಭಾಗ್ಯದಿಂದ ಹೃದಯದೊಳಗೆ ಅದರದ ಪ್ರವೇಶ ಆಗುತ್ತದೆ. ಅದಕ್ಕೆ ಪದ್ಮನಂದಿ ಆಚಾರ್ಯ ದೇವ ಇದಕ್ಕೆ ದೃಷ್ಟಾಂತ ಕೊಟ್ಟರೆ, ಏನ ವಜ್ರದೊಳಗೆ ನೀರು ಪ್ರವೇಶ ಮಾಡೋ ಸಾಧ್ಯ. ಅದೇ ಪ್ರಕಾರ ಮಿಥ್ಯಾದೃಷ್ಟಿ ಜೀವದ ಹೃದಯದೊಳಗೆ ಜಿನವಾಣಿ ಪ್ರವೇಶ ಮಾಡೋ ಸಾಧ್ಯ. ಅಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಿಕ್ಕೆ ನಿರಂತರ ಅವಕಾಶ ಇದೆ. ಆದರೆ ನಮಗೆ ಜಗತ್ತಿನ ಪರೀಕ್ಷೆ ಮಾಡೋದಿದೆ, ದೇಹದ ಪರೀಕ್ಷೆ ಮಾಡೋದಿದೆ, ಸಂಯೋಗಿ ಜನರ ಪರೀಕ್ಷೆ ಮಾಡೋದಿದೆ. ನಮಗೆ ನಮ್ಮ ಪರೀಕ್ಷೆ ಮಾಡೋದ ಇಲ್ಲ. ವಜ್ರದ ದೃಷ್ಟಾಂತ ಕೊಟ್ಟಿದ್ದಾರೆ. ವಜ್ರದೊಳಗೆ ನೀರು ಪ್ರವೇಶ ಮಾಡೋದನ್ನ ಇಲ್ಲ. ಎಲ್ಲಿ ಕಾನನದೊಳಗೆ ಕೂತ ಯಾವ ಲೌಕಿಕ ವಿದ್ಯೆಯನ್ನು ವಿಶೇಷ ರೂಪದಿಂದ ಪ್ರಾಪ್ತ ಮಾಡಿಕೊಳ್ಳದೆ ಇಂಥ ದೃಷ್ಟಾಂತಗಳನ್ನಿತ್ತು ಸತ್ಯ ಸ್ವರೂಪವನ್ನು ಜಗತ್ತಿನ ಎದುರಿಗೆ ಪ್ರಸ್ತುತಪಡಿಸುವಂಥ ಆ ನಮ್ಮ ದಿಗಂಬರ ಆಚಾರ್ಯರ ಜ್ಞಾನದ ಉನ್ನತಿಯನ್ನು ಎಷ್ಟಂತ ಹೇಳಿ ಹೇಳೋದ್ರಿ, ಎಷ್ಟಂತ ಹೇಳಿ ಹೇಳೋದು. ಅರೆ, ಹೇಳೋದು ಮಾತೆಲ್ಲ ಹೃದಯದೊಳಗೆ ಧಾರಣ ಮಾಡೋದು, ಪ್ರಮೋದದಿಂದ ಅವರು ಹೇಳಿದಂಥ ಉಪದೇಶವನ್ನು
ಧಾರಣ ಮಾಡೋದ ಮತ್ತು ಅದನ್ನು ನಮ್ಮ ಜೀವನ ಸುಖಮಯ ಆಗುವ ಸಲುವಾಗಿ ಅದರದ ಅಂಶ 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 ರೂಪದಿಂದ ಉಪಯೋಗ ಮಾಡಿಕೊಳ್ತಾ ಹೋಗೋದು. ಏಕಾಕಿಯಾಗಿನ ಸಂಸಾರ ಮಾರ್ಗ ಅಥವಾ ಬಂಧ ಮಾರ್ಗ ಮತ್ತು ಮೋಕ್ಷ ಮಾರ್ಗ ಯಾವುದರಲ್ಲಿ ಬೇಕಾದರೂ ಅದಕ್ಕೆ ರುಚಿಸಿದ ಕಡೆ ಹೋಗಲಿ ಜೀವ ಅಂದ್ರಲ್ಲ. ರುಚಿಸಿದ್ದನ್ನು ಮಾಡ ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲಿಯವರೆಗೆ ಕ್ಷಪಕ ಶ್ರೇಣಿಯ ಆರೋಹಣೆ ಮಾಡುವುದಿಲ್ಲ ಅಲ್ಲಿಯವರೆಗೆ ನೀನು ಪರವಶನಾಗೇನೆ ಇರ್ತೀಪ. ಯಾರಿಗೆ ಹೇಳ್ತಾ ಇದ್ದಾರೆ? ಯಾರು ಕ್ಷಪಕ ಶ್ರೇಣಿಯ ಆರೋಹಣೆ ಮಾಡುವ ಯೋಗ್ಯತೆಗೆ ಪ್ರಾಪ್ತ ಆಗಿರುವಂತಹ ಮುನಿರಾಜರ ತಮಗೆ ತಾವು ಹೇಳ್ತಾ ಇದ್ದಾರೆ. ಲೋಕದ ಜನರನ್ನ ಅವರು ನೋಡುವುದೂ ಇಲ್ಲ, ಲೋಕದ ಜನರಿಗೆ ಏನಾದರೂ ಬೋಧ ಮಾಡುವಷ್ಟು ನಾ ದೊಡ್ಡ ಇದ್ದೇನೆ ಅಂಥೇಳಿ ಅವರಿಗೆ ಅನ್ನಿಸೋದು ಇಲ್ಲ. ಅದ್ಭುತ ಮಾತಿದೆ. ಸರ್ವಜ್ಞ ಭಗವಂತರಿಗೆ ಕೂಡ ಅನಿಸೋದಿಲ್ಲ ನಾ ಬೋಧ ಮಾಡುವಷ್ಟು ದೊಡ್ಡವದೇನೆ ಅಂತೇಳಿ. ಅದು ನಮ್ಮಂಥವರಿಗೆ ಅನ್ನಿಸ್ತಿದೆ. ಸರ್ವಜ್ಞ ಭಗವಂತರಿಗೆ ಅನ್ನಿಸೋದಿಲ್ಲ. ಯಾಕೆ ಅನ್ನಿಸೋದಿಲ್ಲ? ಅರೆ ವೀತರಾಗಿದ್ದಾರಲ್ಲ. ಯಾವುದೋ ಜೀವದ ಸಲುವಾಗಿ ರಾಗ ಉತ್ಪನ್ನ ಆದ್ರನ ಅಥವಾ ಯಾವುದೋ ಜೀವದ ಯಾವುದೋ ಪ್ರವೃತ್ತಿಯ ಕುರಿತಾಗಿ ದ್ವೇಷ ಉತ್ಪನ್ನ ಆದ್ರನ ಅವನನ್ನು ತಿದ್ದುವ ತಿಳಿಸಿಕೊಡುವ ಪ್ರಯತ್ನ ಮಾಡಬಹುದಾಗಿದೆ. ಅವರಂತೂ ವೀತರಾಗಿದ್ದಾರೆ. ಆ ವೀತರಾಗ ಪರಂಪರೆಯ ಉಪದೇಶ ಯಾರಿಗೆ ಯಾವ ರೀತಿ ಎಷ್ಟಂಶದಿಂದ ಉಪಯೋಗ ಆಗಬಹುದು? ರಾಗಿರುವ ಎಳೆದೊಳಗಾಗಬಹುದು, ವಿಪರೀತ ಮನ್ನಣೆ ಇರುವ ಎಳೆದೊಳಗಾಗಬಹುದು. ರಾಗಿರುವ ಎಳೆದೊಳಗಾಗುವುದಿಲ್ಲ, ವಿಪರೀತ ಮನ್ನಣೆ ಇರುವ ಎಳೆದೊಳಗಾಗುವುದಿಲ್ಲ. ನಾನು ಜೈನ, ನಾನು ಧರ್ಮಾತ್ಮ, ನಾನು ಅಂಥವ, ನಾನು ಇಂಥವ, ನಾನು ಶ್ರೀಮಂತ, ನಾನಾದ ಇದ, ಈ ಪ್ರಕಾರದ ಯಾವುದೇ ಪೂರ್ವಗ್ರಹ ಪೀಡಿತ ಜೀವನಿಗೆ ಆಗೋ ಸಾಧ್ಯ ಇಲ್ಲ. ನಾನು ಒಂದು ಜ್ಞಾನ ಸ್ವರೂಪ ಅರೂಪಿ ತತ್ವ. ಈ ಪ್ರಕಾರ ಯಾವನ ಆಂತರ್ಯದೊಳಗ ಸಹಜ ಪ್ರಾಮಾಣಿಕತೆ ಬಂದುಬಿಟ್ಟಿದೆಯೋ ಅವನಿಗೆ ಆಗೋ ಸಾಧ್ಯ. ಏನು ಮಾಡಬೇಕು ನೋಡ್ರಿ. ಸಮ್ಯಕ್ ದೃಷ್ಟಿ ಜೀವನಿಗೆ ಪ್ರಾರಂಭ. ಪೂರ್ವದಲ್ಲಿ ಅಜ್ಞಾನ ಪರಿಣಾಮಗಳ ಮೂಲಕ ಬಂಧಿಸಲಾದ ಸಾತಾರೂಪ ಅಸಾತಾರೂಪ ಕರ್ಮವಿದೆ. ಅದರ ಉದಯದಲ್ಲಿ ಅನೇಕ ಪ್ರಕಾರದ ವಿಷಯ ಸಾಮಗ್ರಿಗಳು ಆಗುತ್ತವೆ. ಅವುಗಳನ್ನು ಸಮ್ಯಕ್ ದೃಷ್ಟಿ ಜೀವನೂ ದುಃಖ ರೂಪವಾಗಿ ಅನುಭವಿಸುತ್ತಾನೆ. ಬಿಟ್ಟುಕೊಡುವ ಸಲುವಾಗಿ ಬಹಳಷ್ಟು ಪ್ರಯತ್ನ ಮಾಡುತ್ತಾನೆ. ಆದರೆ ಎಲ್ಲಿಯವರೆಗೆ ಕ್ಷಪಕ ಶ್ರೇಣಿ ಹತ್ತುವುದಿಲ್ಲ ಅಲ್ಲಿಯವರೆಗೆ ಬಿಡುಗಡೆಯೂ ಅಶಕ್ಯವಿದೆ ಎಂದರೆ ಅಸಾಧ್ಯವಿದೆ. ಆದುದರಿಂದ ಪರವಶನಾಗಿ ಭೋಗಿಸುತ್ತಾನೆ. ಹೃದಯದಲ್ಲಿ ಅತ್ಯಂತ ವಿರಕ್ತನಾಗಿರುತ್ತಾನೆ. ಆದುದರಿಂದ ಅರಂಜಕನಿರುತ್ತಾನೆ. ಅದರಿಂದ ಭೋಗ ಸಾಮಗ್ರಿಗಳನ್ನು ಭೋಗಿಸು ಸಿದ್ಧಿ ಮತ್ತೆ ಏನು ಮಾಡಿದರೆ ಬಂಧ ಆಗುವುದಿಲ್ಲ ಅನ್ನೋದ್ರ ಸಿದ್ಧಿ. ಎಂಥ ಕಥನರೇ! ಇದನ್ನು ತಿಳಿದಂಥವ ಎಷ್ಟು ಧನ್ಯ ಜೀವ. ಇದನ್ನು ತಿಳಿದಂಥ ಯಾವ ತಿಳಿತಾನೋ, ಯಾವನ ಬುದ್ಧಿಯೊಳಗೆ ಇದು ವಿಷಯ ಗ್ರಹಣ ಆಗ್ತಿದೆಯೋ ಅವ ಎಂಥ ಧನ್ಯ ಭಾಗ್ಯಶಾಲಿ. ಬಹಳಷ್ಟು ಪ್ರಯತ್ನ ಮಾಡುತ್ತಾನೆ, ದುಃಖ ರೂಪವಾಗಿ ಅನುಭವಿಸುತ್ತಾನೆ, ಬಿಟ್ಟುಕೊಡುವ ಸಲುವಾಗಿ ಬಹಳಷ್ಟು ಪ್ರಯತ್ನ ಮಾಡುತ್ತಾನೆ. ಆದರೆ ಎಲ್ಲಿಯವರೆಗೆ ಕ್ಷಪಕ ಶ್ರೇಣಿ ಹತ್ತುವುದಿಲ್ಲ ಅಲ್ಲಿಯವರೆಗೆ ಬಿಡುಗಡೆಯು ಅಶಕ್ಯ ಅಸಾಧ್ಯವಿದೆ. ಆದುದರಿಂದ ಪರವಶನಾಗಿ ಭೋಗಿಸುತ್ತಾನೆ. ಹೃದಯದಲ್ಲಿ ಅತ್ಯಂತ ವಿರಕ್ತನಾಗಿರುತ್ತಾನೆ. ಆದುದರಿಂದ ಅರಂಜಕನಿರುತ್ತಾನೆ. ಅದರಿಂದ ಭೋಗ ಸಾಮಗ್ರಿಗಳನ್ನು ಭೋಗಿಸುತ್ತಿದ್ದರೂ ಕರ್ಮಗಳ ಬಂಧವಾಗುವುದಿಲ್ಲ, ನಿರ್ಜರೆಯಾಗುತ್ತದೆ. ನಿರ್ಜರೆ ಆಗುತ್ತಿದೆ. ಇದು ನಿರ್ಜರಾಧಿಕಾರ ಇದೆ. ನಿರ್ಜರೆ ಆಗುತ್ತದೆ ಅನ್ನುವುದನ್ನು ಮುಖ್ಯ ರೂಪದಿಂದ ಸಿದ್ಧ ಮಾಡಿದರನು ಕೂಡ ಅಲ್ಲಿ ಮೋಕ್ಷದ ಪ್ರಾಪ್ತಿ ಯಾವ ನಿರ್ಜರೆಯಿಂದ ಆಗ್ತಿದೆಯೋ ಆ ಮೋಕ್ಷದ ಪ್ರಾಪ್ತಿ ಆಗಲಿಲ್ಲ ಅಂತಂದ್ರೆ ಅದಕ್ಕೆ ನಿರ್ಜರೆ ಅಂತೇಳಿ
ಹೇಗೆ ಅನ್ನೋದ ನೀವು ವಿಚಾರ ಮಾಡ್ರಿ ಅಂತ ಹೇಳಿ. ಎಲ್ಲಿ ಸ್ವಾಧೀನವಾದಂಥ ಕ್ಷಪಕ ಶ್ರೇಣಿಯ ಆರೋಹಣೆ ಮಾಡುವಂಥ ಯೋಗ್ಯತೆ, ಪುರುಷಾರ್ಥ, ಉದ್ಯೋಗ ನನ್ನಲ್ಲಿ ಆಗ್ತಾ ಇಲ್ಲ, ಅಲ್ಲಿಯವರೆಗೆ ನನ್ನಲ್ಲಿ ನಿರ್ಜರೆ ಆಗ್ತಾ ಇದೆ ಅಂಥೇಳಿ ನಾನಂತೂ ತಿಳಿಯೋದಿಲ್ಲ ಅಂತ ಅವರದ ಅಭಿಪ್ರಾಯ ಇದೆ. ಆದರೆ ಸಮ್ಯಕ್ ದೃಷ್ಟಿ ಜೀವನಿಗೆ ಬಂಧ ಆಗುವುದಿಲ್ಲ, ನಿರ್ಜರೆ ಆಗ್ತಿದೆ, ನಿರ್ಜರ ಅಧಿಕಾರ ಇದೆ, ನಿರ್ಜರಾದ ಪ್ರತಿಪಾದನೆ ಇದೆ, ನಿರ್ಜರಾದ ವ್ಯಾಖ್ಯಾನ ಇದೆ. ಅಂದ ಮೇಲೆ ನಿರ್ಜರೆಯ ಸ್ವರೂಪವನ್ನು ಹೇಗಿದೆಯೋ ಹಾಗೆ ಪ್ರಾಮಾಣಿಕ ರೂಪದಿಂದ ಪ್ರಸ್ತುತಪಡಿಸಿದ್ದಾರೆ. ಜ್ಞಾನಿಗಳ ವಚನವನ್ನು ತಿಳ್ಕೊಳ್ಳೋದ ನಿಜವಾಗಿಯೂ ಧನ್ಯ ಭಾಗ್ಯ ಇದೆ ರೀ. ನಿರ್ಜರೆಯಾಗುತ್ತದೆ. ಇಲ್ಲಿ ದೃಷ್ಟಾಂತ ಹೇಳುತ್ತಾರೆ, ಏನ ಯತ್ ಕಿಲ ಕರ್ಮ ಕರ್ತಾರಂ ಸ್ವಫಲೆ ನ ಬಲಾತ್ ಯೋಜಯೇತ್. ಯತ್ ಯಾವ ಕಾರಣದಿಂದ ಹೀಗಿದೆ, ಕಿಲ ಹೀಗೆಯೇ ಇದೆ, ಸಂದೇಹವಿಲ್ಲ. ಕರ್ಮ ದೊರೆಯ ಸೇವೆ ಮೊದಲಾದವುಗಳಿಂದ ಹಿಡಿದು ಕರ್ಮಭೂಮಿ ಸಂಬಂಧದ ಎಷ್ಟು ಕ್ರಿಯೆಗಳಿವೆ, ಕರ್ತಾರಂ ಆ ಕ್ರಿಯೆಗಳಲ್ಲಿ ರಂಜಿಸುತ್ತಾ ತನ್ಮಯನಾಗುತ್ತಾ ಕಾರ್ಯ ಮಾಡುವಂಥ ಯಾವ ಪುರುಷನಿದ್ದಾನೆ ಅವನಿಗೆ ಸ್ವಫಲೇನ ಯಾವ ಪ್ರಕಾರ ದೊರೆಯ ಸೇವೆ ಮಾಡುತ್ತಾ ದ್ರವ್ಯದ ಪ್ರಾಪ್ತಿ, ಭೂಮಿಯ ಪ್ರಾಪ್ತಿಯಾಗುತ್ತದೆ. ಹೇಗೆ ಒಕ್ಕಲುತನ ಮಾಡುತ್ತಾ ಧಾನ್ಯದ ಪ್ರಾಪ್ತಿಯು ಬಲಾತ್ ಯೋಜಯೇತ್ ಅವಶ್ಯವಾಗಿ ಕರ್ತಾ ಪುರುಷನ ಕ್ರಿಯೆಯ ಫಲದ ಜೊತೆ ಸಂಯೋಗವಾಗುತ್ತದೆ. ಅದ್ಭುತ ದೃಷ್ಟಾಂತ. ಯತ್ ಕಿಲ ಕರ್ಮ ಕರ್ತಾರಂ ಸ್ವಫಲೇ ನ ಬಲಾತ್ ಯೋಜಯೇತ್. ಯಾವ ಪ್ರಕಾರ ಕರ್ತಾ ಪುರುಷ ಕರ್ಮ ಮಾಡ್ತಾ ಹೋಗ್ತಾನ ಅದರ ಫಲ ಬಲವಂತತೆಯಿಂದ ಅವನಿಗೆ ಪ್ರಾಪ್ತ ಆಗುವುದಲ್ಲ. ಬಲವಂತತೆಯಿಂದ, ಬಲಪೂರ್ವಕ, ಬೇಡನ್ನೋ ಮಾತನೇ ಇಲ್ಲ. ಇಲ್ಲಿ ಲೌಕಿಕದೊಳಗಂತೂ ದೃಷ್ಟಾಂತ ಎರಡು ಕೊಟ್ರ. ದೊರೆಯ ಸೇವೆ ಮೊದಲಾದವನ್ನ ಮಾಡುವುದರಿಂದ ಅವನಿಗೆ ಧನ ಅಥವಾ ಭೂಮಿ ಮೊದಲಾದವುಗಳ ಪ್ರಾಪ್ತಿ ಬಲಾತ್ ಅರ್ಥಾತ್ ಅವಶ್ಯವಾಗಿ ಆಗೋದನ್ನ, ನಿಶ್ಚಿತವಾಗಿ ಆಗೋದನ್ನ. ದೊರೆಯನ್ನು ಪ್ರಸನ್ನ ಮಾಡಿದನಲ್ಲ, ದೊರೆಯ ಸೇವೆ ಮಾಡಿದನಲ್ಲ. ಎರಡನೇದು ಒಕ್ಕಲತನದ ದೃಷ್ಟಾಂತ ಕೊಟ್ಟರು. ಅಲ್ಲಿ ಉಳಿಮೆ ಮಾಡಿದಾನೆ, ಅದಕ್ಕೆ ಯಾವುದು ಬೇಕೋ ಅದೆಲ್ಲ ಯೋಗ್ಯ ಕರ್ತವ್ಯ ಮಾಡಿದಾನೆ. ಕಸ ಬರಗೊಟ್ಟಿಲ್ಲ, ಅದಕ್ಕೇನು ಬೇಕು ಅದ ಕಾಲಕ್ಕೆ ನೀರ ಗೊಬ್ಬರ ಏನೇನು ಬೇಕು ಅದೆಲ್ಲ ಹಾಕಿದಾನು. ಅಂದ ಮೇಲೆ ಬೆಳೆ ಬರೋದಲ್ಲ, ಅವಶ್ಯವಾಗಿ ಬರೋದು. ಹೊಲ ಇದ್ರೆ ಬೆಳೆ ಬರುವುದಿಲ್ಲ, ಬಿತ್ತಿದ ಮಾತ್ರಕ್ಕೆ ಬೆಳೆ ಬರುವುದಿಲ್ಲ. ಬರ್ತಿದೆ ಅದು ಬರುವ ಸಲುವಾಗಿ ಏನೇನು ಬೇಕೆಲ್ಲ ಅದೆಲ್ಲ ಕರ್ತವ್ಯ ಮಾಡಿದಾನೆ. ಮಾಡಿದ ನಂತರ ಬೆಳೆ ಬರುವುದಿಲ್ಲ ಅನ್ನೋದು ಹೇಗೆ ಸಾಧ್ಯ ಇದೆ? ದೃಷ್ಟಾಂತ ಎಷ್ಟು ವಿರುದ್ಧ ಕೊಟ್ಟರ್ರಿ. ವಿರುದ್ಧ ಇದೆಯಲ್ಲ, ಆ ಬೆಳೆ ಅಂತೂ ಪ್ರಿಯ ಇದೆ, ಆ ಫಲ ಅಂತೂ ಪ್ರಿಯ ಇದೆ ಜೀವಕ್ಕ. ಅರೆ ರೇ, ದೊರೆ ಸೇವೆ ಯಾತಕ್ಕೆ ಮಾಡ್ತಾರೆ? 17-18ನೇ ಗಾಥೆಯೊಳಗೆ ಹೇಳಿ, ದೊರೆಯನೆಂದರಿದು ಸೇವೆ ಮಾಡುವನು ಅನುಚರನಾಗುವನು. ಯಾವ ಧನಾಪೇಕ್ಷೆಯುಳ್ಳ ಪುರುಷನು, ಮೊದಲೇ ಹೇಳಿದ ಧನಾಪೇಕ್ಷೆಯುಳ್ಳ. ಅದೇ ಪ್ರಕಾರ ಈ ಜೀವಕ್ಕ ಮೊದಲಿತ್ತ ಏನಿತ್ತು? ಅಜ್ಞಾನದೊಳಗ ಅಪೇಕ್ಷೆ ಇತ್ತ ಏನಿತ್ತು? ನಿರೋಗಿ ಶರೀರ ಇರಬೇಕು, ವಿಪುಲ ಧನ ಇರಬೇಕು, ಆಜ್ಞಾಧಾರಿ ಪುತ್ರ ಇರಬೇಕು, ದೀರ್ಘ ಜೀವನ ಇರಬೇಕು, ರೋಗರಹಿತ ಶರೀರ, ಹೀಗೆ ಏನೇನೋ ಎಲ್ಲ ಅವನ ಅಭಿಪ್ರಾಯದೊಳಗಿತ್ತರೆ ಆ ಅಭಿಪ್ರಾಯದಿಂದ ಅವನು ಶುಭ ಕರ್ಮಗಳನ್ನು ಮಾಡಿದ್ದಾನೆ. ಅದ್ಭುತ ಮಾತು. ಈಗ ಬೇಡ ಅಂದ್ರೆ ಹೇಗ? ಈಗ ನನಗೆ ಇದರದೆಲ್ಲ ಫಲ ಬೇಡ, ಈಗ ನಾ ಮೋಕ್ಷಕ್ಕೆ ಹೋಗಾವ್ ಅಂದ್ರೆ ಹೇಗೆ ಸಾಧ್ಯ ಇದೆ ರೀ? ವಿರೋಧಾಲಂಕಾರ ಅಂತಾರ್ರಿ ಇದಕ್ಕ ಸಾಹಿತ್ಯದೊಳಗ.
ಅಲಂಕಾರಗಳ ಅನೇಕ ಇದ್ದಾವೆ. ಇದಕ್ಕೆ ವಿರೋಧಾಲಂಕಾರ ಅಂತಾರೆ. ಹೇಳೋದು ವಿರುದ್ಧ ಮಾತು, ಆದರೆ ಅಲಂಕಾರಿಕವಾಗಿ. ಈಗ ಬೇಕೆಲ್ಲ ಇವನಿಗೆ, ಈಗ ನಿರ್ಜನ ಆಗೋದು ಬೇಕಾಗಿದೆ, ಈಗ ಮೋಕ್ಷಕ್ಕೆ ಹೋಗೋದು ಬೇಕಾಗಿದೆ, ಈಗ ಕೇವಲ ಜ್ಞಾನದ ಪ್ರಾಪ್ತಿ ಆಗೋದು ಬೇಕಾಗಿದೆ. ಯಾವನಿಗೆ? ಯಾರಿಗೆ? ಸಮ್ಯಕ್ ದೃಷ್ಟಿ ಜೀವನಿಗೆ. ಮತ್ತು ಅಲ್ಲೆಲ್ಲ ಎಷ್ಟೋ ಕಾಲದವರೆಗೆ ಇದೆಲ್ಲ ಬೇಕಾಗಿತ್ತಲ್ಲ, ಇದೆಲ್ಲ ಬೇಕಾಗಿತ್ತಲ್ಲ. ಹಾಗಾದರೆ ಇದೆಲ್ಲ ಬೇಕನ್ನುವ ಭಾವದಿಂದ ಏನೆಲ್ಲ ಕರ್ತವ್ಯ ಮಾಡಿದಾನೆ, ಅದರ ಫಲ ಬಲವಂತತೆಯಿಂದ ಅವನಿಗೆ ಸಿಗೋದು. ಬಲವಂತತೆಯಿಂದ. ಅಲ್ಲಿ ಲೋಕದೊಳಗಂತೂ ದೊರೆ ನನಗೆ ಬೇಡ ಅಂತಂದ್ರೆ ಬಿಡಬಹುದ್ರಿ. ಒಕ್ಕಲ್ತನ ಮಾಡಿದ ನಂತರ ಬೆಳೆ ಫಸಲ್ ಅತ್ಯಂತ ಉತ್ಕೃಷ್ಟವಾಗಿ ಬಂದ್ರೂ ಕೂಡ ನನಗೆ ಬೇಡ ಅಂಥೇಳಿ ಅಂದ್ರೆ ಬಿಡಬಹುದು. ಆದರೆ ಇದು ಬಿಡುವುದಿಲ್ಲ, ಇದು ಬಿಡುವುದಿಲ್ಲ. ಕರ್ಮದ ಫಲ ನಾನು ನಿಷ್ಕರ್ಮ ರೂಪ ಆಗ್ತೇನೆ, ಅಕರ್ಮ ರೂಪ ಆಗ್ತೇನೆ, ಮುಕ್ತ ಆಗ್ತೇನೆ ಅಂತಂದ್ರೆ ಅದು ನಡೆಯುವುದಿಲ್ಲಪ್ಪ. ಅದರಷ್ಟು ಪ್ರಾಮಾಣಿಕ ಯಾರದರ್ರಿ? ಕರ್ಮದಷ್ಟು ಪ್ರಾಮಾಣಿಕ. ಮತ್ತು ಅಜ್ಞಾನಿ ಜೀವ ತಾನು ತಪ್ಪು ಮಾಡ್ತಾನೆ ಮತ್ತು ಕರ್ಮಕ್ಕೆ ಬೈತಾನೆ. ಅದೇ ಜ್ಞಾನಿ ಪುರುಷ ಬರೆಯೋದಿಲ್ಲ. ನಾನೇ ಅಂತ ದೃಷ್ಟ. ಅಲ್ಲಿ ಮುಖ್ಯ ಮಾತೆ ಅಂತಂದ್ರು ಕ್ಷಪಕ ಶ್ರೇಣಿ ಆರೋಪಣೆ ಆಗುವ ಮಾತು. ಎಲ್ಲಿಯವರೆಗೆ ಕರ್ಮಗಳು ನಿರ್ಜನೆ ಆಗುವುದಿಲ್ಲ ಅಲ್ಲಿಯವರೆಗೆ ಅವನು ಪರವಶ ಇರ್ತಾನೆ ಹೀಗೆ ಹೇಳಲಿಲ್ಲ. ಆದರೆ ಏನು ಹೇಳಿದ್ರು? ಕ್ಷಪಕ ಶ್ರೇಣಿ ಆರೋಹಣೆ ಎಲ್ಲಿಯವರೆಗೆ ಆಗೋದಿಲ್ಲ ಅಲ್ಲಿಯವರೆಗೆ ಅವನು ಪರವಶ. ಹಾಗಾದ್ರೆ ಪರವಶ ಇರೋದು ತಾನೇ, ತನ್ನಿಂದಲೇ. ಇಂಥ ಜಿನಾಗಮ ಲಭಿಸಿದ್ದ ಮಹಾನ್ ಭಾಗ್ಯ. ಇಂಥ ಟೀಕಾಕಾರರ ಯಾವ ಒಂದು ಮಹೋದ್ದೇಶದಿಂದ ಅಥವಾ ಯಾವ ಒಂದು ಅಂತರಂಗದ ಪ್ರತಿಭಾ ಉಕ್ಕಿ ಬಂದ ಈ ಪ್ರಕಾರದ ಟೀಕೆ ಬರೆದರೂ ಅದರಿಂದ ಅಸಂಖ್ಯ ಜೀವಗಳ ಧನ್ಯ 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 ಶ್ರುತದ ಅರ್ಥ ಮಾಡಿಕೊಂಡ್ರು. ಏನು ಹೇಳಿದ್ರು? ನಡೆ ಯತ್ ಕಿಲ ಕರ್ಮ ಕರ್ತಾರಂ ಸ್ವಫಲೇನ ಬಲಾತ್ ಯೋಜಯೇತ್. ಯಾವ ಕಾರಣದಿಂದ ಹೀಗಿದೆ? ಹೀಗೆಯೇ ಇದೆ, ಸಂದೇಹವಿಲ್ಲ. ಮುಗಿತು. ಏನು ಹೀಗಿದೆ? ದೊರೆಯ ಸೇವೆ ಮೊದಲಾದವುಗಳಿಂದ ಹಿಡಿದು ಕರ್ಮಭೂಮಿ ಸಂಬಂಧದ ಎಷ್ಟು ಕ್ರಿಯೆಗಳಿವೆ, ಆ ಕ್ರಿಯೆಗಳಲ್ಲಿ ಮತ್ತು ಬಂತು ನೋಡ್ರಿ, ಇದು ಮೂಲ ಮಾತು. ಏನ? ರಂಜಿಸುತ್ತ, ಅರ್ಥಾತ್ ತನ್ಮಯನಾಗುತ್ತ ಕಾರ್ಯ ಮಾಡುವಂಥ ಯಾವ ಪುರುಷನಿದ್ದಾನೆ ಅವನು ಮಾಡಿದಲ್ಲ ಯಾವ ಅಕೃತ ಪುಣ್ಯ, ಆ ದನಗಳ ಸೇವೆಯನ್ನು ಮಾಡಿದ, ಕೊಟ್ಟಿಗೆಯನ್ನು ಹಸನು ಮಾಡಿದ, ಅವುಗಳಿಗೆ ಏನು ಆಹಾರಾದಿಗಳನ್ನು ಹಾಕಿದ, ಅವುಗಳ ಮೈ ತೊಳೆದ, ತಾನು ಸ್ನಾನ ಮಾಡಿದ, ಇದೆಲ್ಲ ಯಾವುದರಿಂದ ರಂಜಿತ ಪರಿಣಾಮ ರೂಪನಾಗಿ ಮಾಡಿದ? ಪಾಯಸ ತಿನ್ನುವ ಉದ್ದೇಶದ ರಂಜಿತ ಪರಿಣಾಮ. ಹೌದು, ಪಾಯಸ ಇತ್ತವಾಗ ಅವನ ಎದುರಿಗೆ ಇಲ್ಲ, ಆದರೆ ಅವನ ಕಲ್ಪನೆಯೊಳಗೆ ಅದರ ಕುರಿತಾಗಿ ಪಾಯಸ ಇಲ್ಲ, ಪಾಯಸ ಅಲ್ಲಿ ಸಿದ್ಧ ಆಗ್ತಾ ಇತ್ತು, ಅಮ್ಮ ಹೇಳಿದ್ದಳು. ಅದರ ಒಳಗೆ ಅವನಿಗೆ ಅದರ ಕುರಿತು ರುಚಿ ಇದ್ದರೆ ಏಕ ತಿನ್ನದೆಲ್ಲ ಮರೆತು ಹೋಗಿದ್ದ. ಆ ಪ್ರಕಾರ ಈ ಅಜ್ಞಾನಿ ಮಿಥ್ಯಾ ದೃಷ್ಟಿ ಜೀವಕ್ಕ ಭವದಲ್ಲಿ ಉತ್ತಮ ಗತಿಯ ಪ್ರಾಪ್ತಿ ಆಗ್ತಿದೆ, ಸ್ವರ್ಗದ ಇಂದ್ರ ಆಗ್ತಾನೆ ಅಂತೇಳಿ ಹೇಳಿದ ನಂತರ ಸಂತೋಷದಿಂದ ಸವಾಲು ಹಿಡಿದ, ವ್ರತ ತಗೊಂಡ, ಏನೆಲ್ಲ ಮಾಡಿದ. ಅದರಿಂದ ಅದರೊಳಗೆ ರಂಜಿತ ಆದರೆ ಅವ ಅದರಿಂದ ಯಾವ ಕರ್ಮ ಬಂದಾಗಿದೆ ಅದು ಬಲಪೂರ್ವಕ ಅವನನ್ನ ಹಿಡಿದು ಇರಿಸೋದು. ಎಲ್ಲಿ ಹೋಗುವುದರಿಂದ? ಮೋಕ್ಷಕ್ಕೆ ಹೋಗುವುದರಿಂದ ಬಲಪೂರ್ವಕವಾಗಿ ಹಿಡಿದು ನಿಲ್ಲಿಸ್ತಿದೆ. ಅದಕ್ಕೆ ಜ್ಞಾನಿ ಗುರುಗಳ ಅಶುಭಕ್ಕಿಂತ ಶುಭದ ಬಲ ಎಷ್ಟಿದೆ ಅನ್ನೋದನ್ನು ಹೇಳಿದ್ದಾರೆ.
ಸಂಸಾರದೊಳಗೆ ಜೀವ ಬದ್ಧಾಗಿ ಉಳಿಯುವ ಸಲುವಾಗಿ ಅಶುಭಕ್ಕಿಂತ ಬಲ ಶುಭದೊಳಗೆ ಅಧಿಕ ಇದೆ ರೀ ಅವನನ್ನು ಹಿಡಿದಿರಿಸುವ. ಅದಕ್ಕೆ ಯಾರಿಗೆ ಸಂಸಾರದ ಕುರಿತು ಬಂಧನ ಕುರಿತು ಬಹಳ ಮುಖ್ಯ ಮಾತರೆ, ಬಂಧನದ ಕುರಿತು, ಭ್ರಮಣದ ಕುರಿತು, ಪರವಶತೆಯ ಕುರಿತು ಭಯ ಆಂತರ್ಯದಿಂದ ಉದಿಸಿ ಬಂದಿದೆಯೋ ಅವರ ಶುಭ ಕ್ರಿಯೆ ಶುಭ ಪರಿಣಾಮಗಳಲ್ಲಿ ರಂಜಿಸಬಾರದು, ತನ್ಮಯ ಆಗಬಾರ್ದು. ಶುಭ ಕ್ರಿಯೆಗಳನ್ನು ಮಾಡಬಾರ್ದು, ಶುಭ ಪರಿಣಾಮ ಮಾಡಬಾರ್ದು ಅಂಥೇಳಿ ಹೇಳ್ತಾ ಇಲ್ಲ ನಾನು. ರಂಜಿಸಬಾರ್ದು, ತನ್ಮಯ ಆಗಬಾರ್ದು. ಧನ್ಯತೆಯ ಅನುಭವ, ಕೃತಾರ್ಥತೆಯ ಅನುಭವ. ನಾನು ಮಾಡಬೇಕಾದದ್ದನ್ನು ಮಾಡ್ತಾ ಇದ್ದೇನೆ, ನನ್ನ ಜೀವನ ಧನ್ಯ ಇದೆ ಅಂಥೇಳಿ ಮನ್ನಿಸಬಾರ್ದು. ಎಲ್ಲಿ ಶುಭ ಪರಿಣಾಮ ಮತ್ತು ಶುಭ ಕ್ರಿಯೆ. ಯಾರಿಗೆ ಭ್ರಮಣದಿಂದ, ಬಂಧನದಿಂದ, ಪರವಶತೆಯಿಂದ ಭಯ ಉತ್ಪನ್ನ ಆಗಿದೆಯೋ ಯಾರಿಗೆ ಅದರದ ಪರಿಚಯನೇ ಇಲ್ಲ ಅವರ ಮಾತ ಇಲ್ಲಿ.